ಶ್ವೇತಾ ರಾಘು ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಇವತ್ತಿನ ವ್ಲಾಗ್. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ನಾನು ನನ್ನ ಮಗ ಸ್ಟಾರ್ಟ್ ಮಾಡಿದ್ದೀವಿ. ಬನ್ನಿ, ಇವತ್ತು ಹಾಲಿಡೇ ಇದೆ ಅವ್ರ ಡ್ಯಾಡಿಗೆ. ಸ್ಯಾಟರ್ಡೇ ರಜಾ ಇರೋದ್ರಿಂದ ಮತ್ತು ನನ್ನ ಮಕ್ಕಳಿಗೆಲ್ಲ ದಸರಾ ಹಾಲಿಡೇಸ್ ಲೀವ್ ಇರೋದ್ರಿಂದ ಇವತ್ತೆಲ್ಲ ಎಲ್ಲಿಗೆ ಹೋಗ್ತೀವಿ ಏನು ಅಂತ ನೋಡ್ಕೊಂಡು ಬರೋಣ. ನಾನು ಬಾಗಿಲಿಗೆ ಇವತ್ತು ಈ ರಂಗೋಲಿ ಹಾಕಿದ್ದೆ ನೋಡಿ. ಟಿಫನ್ ಮಾಡ್ತಾಯಿದ್ದೀನಿ. ಈಗ ಟಿಫನ್ಗೆ ನಾನು ಅವಲಕ್ಕಿ ಬೇಗ ಬೇಗ ಹಾಕಬೇಕು ಅಂತ ಅವಲಕ್ಕಿ ಮಾಡ್ತಾಯಿದ್ದೆ. ಅವಲಕ್ಕಿ ಮಾಡಿಕೊಂಡು ಎಲ್ಲ ತಿಂಡಿಗೆ ಕೂತ್ಕೊಂಡ್ವಿ. ಯೂಶ್ವಲಿ ಅವಲಕ್ಕಿ ಎಲ್ಲರಿಗೂ ಗೊತ್ತೇ ಇರುತ್ತೆ. ಅದು ಸಿಂಪಲ್ ಡಿಶ್ ಆಗಿದ್ರೂ ಕ್ವಿಕ್ಕಾಗಿ ಆಗಿಬಿಡತ್ತೆ ಅಂತ ತಿಂಡಿಗೆ. ನೋಡಿ, ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ ಮತ್ತು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಟೊಮ್ಯಾಟೊ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮಾಡಿಕೊಂಡು ನಾನು ಈಗಾಗಲೇ ಅವಲಕ್ಕಿನ ನೆನೆಸಿ ಇಟ್ಕೊಂಡಿದ್ದೆ. ಅದನ್ನು ಹಾಕ್ಕೊಂಡು ಎಲ್ಲ ಉಪ್ಪು ಮತ್ತು ಅರಿಶಿನದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಉಪ್ಪು ಅರಿಶಿನದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಅವಲಕ್ಕಿನ ಹಾಕ್ಕೋತಾ ಇದ್ದೀನಿ. ಅವಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅವಲಕ್ಕಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಮೇಲೆ ಟಿಫನ್ಗೆ ರೆಡಿಯಾಗಿದೆ ಅವಲಕ್ಕಿ. ಈಗ ಅದಕ್ಕೊಂದು ಸ್ವಲ್ಪ ತೆಂಗಿನ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈಗ ನಾವೆಲ್ಲ ತಿಂಡಿ ಕೂತ್ಕೊಂಡಿದ್ದೀವಿ. ನೋಡಿ, ಎಲ್ಲ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬಿಡ್ತಾ ಇದ್ದೀವಿ ಬೇಗ. ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇವತ್ತು ನಾವು ಮೈಸೂರಿನ ಸುತ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ಬನ್ನಿ, ಇವಾಗ ಆರಾಮೇಡ ಎಲ್ಲ ನೋಡ್ಕೊಂಬರೋಣ. ಬನ್ನಿ. ನೋಡಿ, ನಮ್ಮಿಬ್ಬರು ಮಕ್ಕಳು ಫೋಟೋ ಹೊಡ್ಕೊಂಡು ಪ್ಯಾರಾಶೂಟ್ ಹೋಗ್ತಾ ಇತ್ತು. ಅದನ್ನು ಒಂದು ವಿಡಿಯೋ ಮಾಡಿಕೊಂಡೆ. ಈಗ ನಾವು ರೈತ ದಸರಾಗೆ ಹೋಗಿದ್ದೀವಿ. ರೈತ ದಸರಾದಲ್ಲಿ ಫಸ್ಟು ಮೀನುಗಾರಿಕೆ ಇಲಾಖೆಯಲ್ಲಿ ಎಲ್ಲ ವೆರೈಟಿ ಆಫ್ ಮೀನುಗಳಿದ್ವು. ಒಂದೊಂದು ಮೀನು ಒಂದೊಂದು ಥರ ಇತ್ತು. ತುಂಬ ಚೆನ್ನಾಗಿತ್ತು, ಅಟ್ರಾಕ್ಟಿವ್ ಆಗಿ ನೋಡೋಕ್ಕೆ. ಒಂದೊಂದು ಥರ ಒಂದೊಂದು ಮೀನು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ. ಒಂದೇ ಈವನ್ ಆಗಿ ಮಾಡಿದ್ದಾರೆ, ಒಂದು ಹೋಗೋಕ್ಕೆ ಈ ಕಡೆಯಿಂದ ಬರೋದಕ್ಕೆ ಅಂತ. ತುಂಬ ಚೆನ್ನಾಗಿತ್ತು. ನೋಡಿ, ಹೀಗಿದೆ. ಅಲ್ಲಿ ಫಿಶ್ ಕಾಕೋ ಫುಡ್ಡು ಮತ್ತು ಬಲೆ ಹೇಗೆ ಹಿಡಿತಾರೆ ಮೀನನ್ನ ಅಂತ ಎಲ್ಲ ಇತ್ತು. ಸಗದಾಯ್ತಲ್ವಾ? ತುಂಬ ಚೆನ್ನಾಗಿತ್ತು. ಆ ಫಿಶ್ಶು ಅರೋನಾ ಅಂತ ಫಿಶ್ ಹೆಸರು. ಅದೇ ನೋಡಿ ಎಷ್ಟು ಕ್ಯೂಟಾಗಿತ್ತು ಗೊತ್ತಾ. ಮತ್ತು ಈಗ ಫುಲ್ ಉದ್ದಕ್ಕೆ ಒಂದೊಂದು ವೆರೈಟಿ ಫಿಶಸ್ನ ಇಟ್ಟಿದ್ದಾರೆ, ಡಿಸ್ಪ್ಲೇ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ಫಿಶಸ್. ನೋಡಿ, ಒಂದೊಂದು ರೀತಿಯಲ್ಲಿತ್ತು, ಡಿಫ್ರೆಂಟಾಗಿತ್ತು ಫಿಶಸ್ಸು. ನೋಡಿ, ಡಿಫ್ರೆಂಟ್ ಫಿಶಸ್ ಇತ್ತು ಇಲ್ಲಿ. ಎಲ್ಲ ಥರ ಮೀನುಗಳು ಇದ್ವು. ಆಮೇಲೆ ನಾವು ಹೊರಗೆ ಬರ್ತಾ ಒಂದು ಫೋಟೋ ಹೊಡ್ಕೊಂಡು ಬರ್ತಾಯಿದ್ದೀವಿ. ಹಳ್ಳಿಯಲ್ಲಿ ರೈತರು ಬೆಳೆಗಳೆಲ್ಲ ಹೇಗೆಲ್ಲ ಬೆಳೆದಿರ್ತಾರೆ ಅಂತ ಚಿಕ್ಕದಾಗಿ ಒಂದು ಮಾಡೆಲ್ ಮಾಡಿದ್ರು. ಅದ್ರ ಜೊತೆ ನನ್ನ ಮಕ್ಳಿಗೆ ಫೋಟೋ ಹೊಡ್ಸ್ಕೊತಾ ಇದ್ದೆ. ಪಕ್ಕದ ಸ್ಟಾಲಲ್ಲಿ ರೇಷ್ಮೆ ಸಾಗಾಣಿಕೆ ಮಾಡೋದು ಹೇಗೆ ಅಂತ ಇಲ್ಲಿ ಸ್ಟಾಲ್ ಇತ್ತು ಪಕ್ಕದಲ್ಲಿ. ನೋಡಿ, ಇದರಲ್ಲಿ ಫೋರ್ ಸ್ಟೇಜಸ್ ಇರುತ್ತಂತೆ. ಮೊದಲನೇ ಸ್ಟೇಜಲ್ಲಿ ಫಸ್ಟ್ ತೋರಿಸಿದ್ನಲ್ಲ, ಆ ಟ್ರೈಲಿ ಪುಟ್ಟಾಣಿದು ಹುಳಗಳಿರ್ತವೆ. ಈಗ ಸೆಕೆಂಡ್ ಟ್ರೈಯಲ್ಲಿ ತೋರಿಸಿದ್ರೆ ಅದು ಸೆಕೆಂಡ್ ಸ್ಟೇಜು. ಆಗ ಹುಳ ಎಲ್ಲ ಇಷ್ಟಿಷ್ಟು ಉದ್ದ ಆಗಿದ್ದಾವೆ. ಇದು ಥರ್ಡ್ ಸ್ಟೇಜು ಹುಳಗಳು. ನೋಡಿ, ಇದು ಫೋರ್ತ್ ಸ್ಟೇಜ್ ಮೇಲೆ ಇಲ್ಲಿ ತೋರಿಸ್ತಾ ಇದ್ದೀನಲ್ವಾ, ಆ ಹುಳಗಳು, ರೇಷ್ಮೆ ಹುಳಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಅಲ್ಲಿ ಎಷ್ಟೊಂದು ಹುಳಗಳಿದ್ದಾವೆ. ನೋಡಿ, ಫೋರ್ತ್ ಸ್ಟೇಜಲ್ಲಿ ಈಗ ಈ ಥರ ಗೂಡೆಲ್ಲ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ನೋಡಿ, ಅಲ್ಲಿ ಕೆಳಗಡೆ ಎಲ್ಲೋ ಇದರಲ್ಲಿ ಫುಲ್ ಗೂಡೆಲ್ಲ ಕಟ್ತಾ ಇದೆ. ನೋಡಿ, ಆಲ್ಮೋಸ್ಟ್ ರೇಷ್ಮೆ ಗೂಡೆಲ್ಲ ಕಟ್ಬಿಟ್ಟಿದೆ. ಇದರಿಂದನೇ ರೇಷ್ಮೆ ಹುಳಗಳಿಂದನೇ ರೇಷ್ಮೆ ಸೀರೆ ಎಲ್ಲ ತಯಾರಿ ಆಗೋದು. ಎಷ್ಟು ಚೆನ್ನಾಗಿದೆ. ಒಂದು ಯೆಲ್ಲೋ ಕಲರ್ ಬೌಲಲ್ಲಿ ಎತ್ತಿಟ್ಟಿದ್ದಾರೆ. ಇದೇ ರೀತಿ ರೇಷ್ಮೆ ಸಾಗಾಣಿಕೆ ಮಾಡೋದು. ಹಾಗೆ ಪಕ್ಕದ ಸ್ಟಾಲಲ್ಲಿ ರೈತರು ಏನೆಲ್ಲ ಬೆಳೆದಿರ್ತಾರಲ್ವ ಅದೆಲ್ಲ ಡಿಸ್ಪ್ಲೇ ಮಾಡಿದ್ರು. ನೋಡಿ, ಗಿಡಗಳಿಂದ ಹಿಡಿದು ಬಾಳೆಹಣ್ಣು ಮತ್ತು ಮಶ್ರೂಮು ಪ್ರತಿಯೊಂದು ಇತ್ತು ಅದರಲ್ಲಿ. ಇಲ್ಲಿ ಪಕ್ಕದ ಸ್ಟಾಲಲ್ಲಿ ಫುಲ್ ಕೋಳಿಗಳೆಲ್ಲ ಇದ್ದಾವೆ. ಒಂದೊಂದು ವೆರೈಟಿ ಕೋಳಿಗಳಿದ್ದಾವೆ. ನೋಡಿ, ಇಲ್ಲಿ ಬಂಡೂರು ಕುರಿ ಇತ್ತು, ತುಂಬ ಚೆನ್ನಾಗಿತ್ತು. ಕುರಿ ಒಂಥರ ತುಂಬ ಚೆನ್ನಾಗಿದೆ, ಒಂಥರ ಗುಂಡ್ಗುಂಡಗೆ ಕುಳ್ಳುಗೆ ಇದೆ. ಇದು ಬಂಡೂರು ಕುರಿ ಅಂತೆ. ನೋಡಿ, ಹಾಗೆ ಪಕ್ಕದ ಸ್ಟಾಲ್ಸ್ಗಳಲ್ಲಿ ಎಲ್ಲ ತುಂಬ ಹಸುಗಳಿದ್ವು, ವೆರೈಟಿ ಆಫ್ ಹಸುಗಳು. ಇದು ಯಾವುದೋ ಪುಂಗನೂರಿಂದ ಬಂದಿರೋ ಹಸು ಅಂತೆ. ತುಂಬ ಚೆನ್ನಾಗಿತ್ತು. ತುಂಬ ಕುಳ್ಳುಗಿರೋ ಅಂಥ ಹಸು. ಎಷ್ಟು ಮುದ್ದಾಗಿದೆ ನೋಡಿ ನೋಡೋಕ್ಕೆ. ಮತ್ತು ಈಗ ನೋಡಿ, ಪಕ್ಕದಲ್ಲೂ ಅಷ್ಟೇ ಇನ್ನೂ ಒಂದು ಹಸುಗಳಿದೆ. ಮತ್ತು ಹಳ್ಳಿಕಾರ ಹಸುನೂ ಎಲ್ಲ ಇತ್ತು. ಹಳ್ಳಿಕಾರ ಹಸು ಅಂತೂ ಸಕ್ಕತ್ತಾಗಿತ್ತು, ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ನೋಡಿ ಎಷ್ಟು ಕ್ಯೂಟಾಗಿದೆ.
ನೋಡಿ ಫ್ರೆಂಡ್ಸ್, ಇದೆ ನಮ್ಮ ರೈತ ದಸರಾ ಮುಗೀತು. ನಾವು ಅಲ್ಲಿಂದ ಹೊರ್ಗಡೆ ಬರೋ ಅಷ್ಟರಲ್ಲಿ ಲೈಟೆಲ್ಲ ಆನ್ ಆಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಲೈಟಿಂಗ್ಸ್ಗಳೆಲ್ಲ. ಮೊನ್ನೆ ಅರ್ಧ ಲೈಟಿಂಗ್ಸ್ ತೋರಿಸಿದ್ವಿ, ಈಗ ಇನ್ನು ಮಿಕ್ಕಿದ ಅರ್ಧ ತೋರಿಸ್ತಾ ಇದ್ದೀನಿ. ಈಗ ನಾವು ಬನ್ನಿ ಮಂಟಪ ಕಡೆ ಹೋಗ್ತಾ ಇದ್ದೀವಿ. ಬನ್ನಿ ಮಂಟಪ ಹತ್ರ ಈಗ ಆನೆ ಎಲ್ಲ ಬನ್ನಿ ಮಂಟಪಕ್ಕೆ ಹೋಗಿತ್ತು ಅಂತ ಹೇಳಿದ್ರು, ಹಾಗಾಗಿ ವಾಪಸ್ ಮತ್ತೆ ರಿಟರ್ನ್ ಬರುತ್ತೆ ಅಂತ ಎಲ್ಲ ಕಾಯ್ತಾಯಿದ್ರು. ಹಾಗೆ ನಾವು ನಿಂತ್ಕೊಂಡು ಕಾಯ್ತಾ ಇದ್ವಿ. ಮುಂದೆ ಹೋಗಿಲ್ಲ. ನೋಡಿ, ಇದೇ ಕ್ಯಾಪ್ಟನ್ ಅಭಿಮನ್ಯು. ಈಗ 4ನೇ ಆನೆ ಬರುತ್ತಲ್ಲ, ಅದೇ ಭೀಮಾ. ಇಲ್ಲ ಭೀಮಾ ಬಂದಿಲ್ಲ. ಲಾಸ್ಟ್ ಭೀಮಾ ನೀನು ಹೋಯ್ತು ಮುಂದೋಯ್ತು ಪಾಪ. ಭೀಮಾ ಹೋಯ್ತು. ನಾವು ಆನೆನ ನೋಡಿಕೊಂಡು ಈಗ ನಾವು ಹೋಗ್ತಾ ಇದ್ದೀವಿ. ನಾವು ಬನ್ನಿ ಮಂಟಪ ಹತ್ರ ಬಂದಿದ್ದೀವಿ, ಅಲ್ಲಿ ಲೈಟಿಂಗ್ಸ್ ನೋಡೋಣ ಅಂತ. ಬೇಗ ತಿನ್ನು. ನೋಡಿ ಫ್ರೆಂಡ್ಸ್, ನನ್ನ ಮಕ್ಕಳು ಐಸ್ ಕ್ರೀಮ್ ಬೇಕು ಅಂತ ಐಸ್ ಕ್ರೀಮ್ ತಗೋತಾ ಇದ್ದಾರೆ. ಈ LIC ಸರ್ಕಲ್ ಹತ್ರ ಈ ಸ್ನ್ಯಾಕ್ಸ್ಗಳೆಲ್ಲ ಮಾರ್ತಾಯಿದ್ರು. ಅಲ್ಲಿ ಮಾವಿನಕಾಯಿ ತುಂಬ ಚೆನ್ನಾಗಿತ್ತು ನೋಡಿ, ತುಂಬ ಸ್ಲೈಸಸ್ಸಲ್ಲಿ ಕಟ್ ಮಾಡಿಟ್ಟಿದ್ರು. ಎಲ್ಲ ಒಂದೊಂದು ವೆರೈಟಿಯಾಗಿತ್ತು. ಚಿಲ್ಲಿದು ಮತ್ತು ಗ್ರೀನ್ ಚಿಲ್ಲಿದು ಸ್ಲೈಸಸ್ ಎಲ್ಲ ಮಾಡಿಟ್ಟಿದ್ರು, ಮಸಾಲ ಹಾಕಿ. ತುಂಬ ಚೆನ್ನಾಗಿತ್ತು. ಏನಾದರೂ ಅಲ್ಲಿ ಹೋದರೆ ಟ್ರೈ ಮಾಡಿ, ಖಂಡಿತ ಮಸ್ಟ್ ಟ್ರೈ ಮಾಡಬೇಕಿದು, ತುಂಬ ಚೆನ್ನಾಗಿದೆ. ಇದೇ ಒಂದು ಅಟ್ರಾಕ್ಟಿವ್ ನವಿಲ್ದು ಲೈಟಿಂಗ್ಸು ಸಖತ್ತಾಗಿದೆ. ಲೈಟಿಂಗ್ಸ್ ನೋಡೋಕ್ಕೆ ಒಂಥರ ಚೆಂದ. ದೊಡ್ಡ ಗಾಡಿಯಾರ್ದ ಹತ್ರ ಲೈಟಿಂಗ್ಸ್ ಹೀಗೆ ಹಾಕಿದ್ರು. ಅರಮನೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲಿ. ಈಗ ನಾವು ಅಲ್ಲಿಂದ ಆಹಾರ ಮೇಳಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ಗಾಡಿನ ಪಾರ್ಕಿಂಗಲ್ಲಿ ಇಟ್ಟು ಈಗ ಕ್ರಾಸ್ ಮಾಡ್ಕೊಂಡು ಆಹಾರ ಮೇಳಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಈಗ ನಾವು ಇದಕ್ಕೆ ಬಂದಿದ್ದೀವಿ ಆಹಾರ ಮೇಳಕ್ಕೆ. ನೋಡಿ ಹೆಂಗೆ ನೋಡಿ, ಈಗ ನೋಡಿ ಫುಲ್ಲು ಜನ ಜಾತ್ರೆ. ನೋಡಿ, ಹೆವಿ ರಶ್ ಇತ್ತು, ಸಖತ್ ರಶ್ ಇತ್ತು ಆಹಾರ ಮೇಳದಲ್ಲಿ. ಬನ್ನಿ ಹೋಗೋಣ. ನೋಡಿ ಎಷ್ಟೆಲ್ಲ ರಶ್ ಇದೆ. ನಮ್ಮ ಮನೆಯವರು ಇಬ್ಬರು ಮಕ್ಕಳು ಗಟ್ಟಿಗೆ ಹಿಡ್ಕೊಂಡು ಬಿಟ್ಟಿದ್ರು, ಮತ್ತು ಎಲ್ಲಾದರೂ ಮಿಸ್ ಆಗಿಬಿಟ್ರೆ ಅಂತ. ಆಹಾರ ಮೇಳದಲ್ಲಿ ನಾವು ಫಸ್ಟು ನಾನ್ ವೆಜ್ ಕಡೆ ಹೋದ್ವಿ. ನಾನ್ ವೆಜ್ ಕಡೆ ಏನೆಲ್ಲ ಕಾಂಬೋ ಕೊಡ್ತಾರೆ ಅಂತ ನೋಡ್ತಾ ಇದ್ದೀವಿ. 99 ಕಾಂಬೋ ನಾವು ಟ್ರೈ ಮಾಡ್ತಾ ಇದ್ದೀವಿ. ಬಿರಿಯಾನಿ, ಒಂದು ಎಗ್ಗು, ಮೊಸರು ಬಜ್ಜಿ ಮತ್ತು ಕಬಾಬು ಮತ್ತು ಚಿಲ್ಲಿ ಚಿಕನ್ ಕೊಟ್ಟಿದ್ದಾರೆ. ನೋಡಿ, ನಮ್ಮ ಮನೆಯವರು ಮತ್ತು ನನ್ನ ಮಗ ಟ್ರೈ ಮಾಡ್ತಾ ಇದ್ದಾನೆ. ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಹೇಳ್ತಾರೆ. ನೋಡಿ, ಚೆನ್ನಾಗಿದೆ ಅಂತೆ. ಹಾಗೆ ಬೇರೆ ಸ್ಟಾಲಲ್ಲಿ ಟ್ರೈ ಮಾಡೋಣ ಅಂತ ಕಾಂಬೋ ಫುಡ್ನ ನೋಡ್ತಾ ಇದ್ವಿ. ಹೀಗೆ ಇಲ್ಲೊಂದು ಕಾಂಬೋ ಫುಡ್ ಸಿಕ್ತು, ಚೆನ್ನಾಗಿತ್ತು. ಹೊಸಕೋಟೆ ದಮ್ ಬಿರಿಯಾನಿ ಚೆನ್ನಾಗಿತ್ತು. ಪೆಪ್ಪರ್ ಚಿಕನ್ನು ಮತ್ತು ಬಿರಿಯಾನಿ, ಎಗ್ ಇಡ್ಲಿ ಮತ್ತು ಮೊಸರು ಬಜ್ಜಿ ಮತ್ತು ಚಿಲ್ಲಿ ಚಿಕನ್ ಚೆನ್ನಾಗಿತ್ತು ಕಾಂಬೋ. ನೋಡಿ, ಸಖತ್ ರಶ್ ಇತ್ತು, ತುಂಬ ಜನ ಅಂದರೆ ಜನ. ವೆಜ್ ಕಡೆ ಟ್ರೈ ಮಾಡಿಲ್ಲ, ಹಾಗಾಗಿ ಇನ್ನೊಮ್ಮೆ ಬರೋಣ ಅಂತ ಹೇಳ್ಬಿಟ್ಟು ಇವತ್ತು ನಾನ್ ವೆಜ್ ಕಡೆ ಟ್ರೈ ಮಾಡಿಬಿಟ್ಟು ಫುಡ್ನ ಹೋಗ್ತಾಯಿದ್ದೀವಿ. ಇಲ್ಲಿ ಲೈಟಿಂಗ್ ಆಹಾರ ಮೇಳ ಅಂತ ಇತ್ತು, ಅಲ್ಲಿ ನನ್ನ ಮಕ್ಕಳು ಫೋಟೋ ಹೊಡಿಸ್ಕೊತಾ ಇದ್ದಾರೆ. ನಾವಿವಾಗ ಲಾಸ್ಟಲ್ಲಿ ಐಸ್ ಕ್ರೀಮ್ ಬೇಕು ಅಂತ ಇದ್ದರು, ಹಾಗಾಗಿ ಐಸ್ ಕ್ರೀಮ್ ತಗೊಟ್ರು ನಮ್ಮ ಮನೆಯವರು. ಇಲ್ಲಿ ಸುಮಾರು ವೆಜ್ಜಲ್ಲೂ ಸಖತ್ ಅಂಗಡಿಗಳಿದ್ವು, ಸುಮಾರು ಅಂಗಡಿಗಳಿದೆ, ಸ್ಟಾಲ್ಸು.
ಲಾಸ್ಟಲ್ಲಿ ಒಂದು ಕಾಫಿ ಕುಡಿಯೋಣ, ಫಿಲ್ಟರ್ ಕಾಫಿ ಅಂದ್ಬಿಟ್ಟು ಒಂದು ಫಿಲ್ಟರ್ ಕಾಫಿ ಟ್ರೈ ಮಾಡ್ತಾಯಿದ್ದೀವಿ ಲಾಸ್ಟಲ್ಲಿ. ಸಖತ್ ರಶ್ ಇತ್ತು. ಪಾರ್ಕಿಂಗಿಂದ ಗಾಡಿ ತೊಗೊಂಡು ನಾವು ಹೊರಟಿದ್ದೀವಿ ಮನೆ ಕಡೆಗೆ. ಆಲ್ರೆಡಿ 10:15 ಆಗೋಗ್ಬಿಟ್ಟಿತ್ತು. ಮನೆಗೆ ಹೋಗೋಷ್ಟರಲ್ಲಿ 10:30 ಆಗಿರುತ್ತೆ. ನೋಡಿ, ನಾವು ಬರೋಷ್ಟರಲ್ಲಿ ಆಲ್ರೆಡಿ 10:30 ಆಗೋಗಿದೆ ಟೈಮು. ನೋಡಿ ಎಲ್ಲ ಹೆಂಗಾಗಿ ಹೋಗಿದ್ದೀವಿ, ಫ್ರೆಶ್ ಆಗಿ ಹೋಗಿದ್ವಿ ಎಲ್ಲರೂ. ಎಲ್ಲ ಗುಡ್ ನೈಟ್ ಹೇಳ್ತಾ ಇದ್ದಾರೆ. ಹೀಗಿತ್ತು ನಮ್ಮ ವ್ಲಾಗ್ ಇವತ್ತಿಂದು. ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.